ಸ್ನೇಹಿತರೆ, ನೀವು ನಿನ್ನೆ ವಿಡಿಯೋದಲ್ಲಿ ಯೆಲ್ಲೋ ಬೋರ್ಡ್ ಗಾಡಿಗಳು ನಿಮಗೆ 7 ಇಯರ್ಸ್ ಕಾರ್ಸ್ ಅಲ್ಲಿ ನಿಮಗೆ ಸುಮಾರು ಗಾಡಿಗಳನ್ನ ತೋರಿಸಿದೆ. ಸೊ ಇವತ್ತು ನಿಮಗೆ ವೈಟ್ ಬೋರ್ಡ್ ಅಲ್ಲಿ ಗಾಡಿಗಳು ಸಿಗ್ತಾ ಇದೆ. ಸೊ ಅದರಲ್ಲಿ ಮೊದಲನೇ ಗಾಡಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಮಾರುತಿ ಸುಜುಕಿ ವ್ಯಾಗನರ್. ಕೊಟ್ಬಿಡಿ ಸರ್ ಡೀಟೇಲ್ಸ್. ಸರ್ 2008 ಮಾಡಲ್ ಸಿಂಗಲ್ ಓನರ್ ಗಾಡಿ 2030 FC ರನ್ನಿಂಗ್ ಇದೆ. ಓಕೆ, ವ್ಯಾಗನರ್ VXi ಬರೀ 1.5 ಲಕ್ಷ ರೂಪಾಯಿ ಆಯ್ತು ಸರ್ ಇದು ಪ್ರೈಸ್. ಸರ್ ಬರೀ 1.5 ಲಕ್ಷಕ್ಕೆ? ಬರೀ 1.5 ಲಕ್ಷಕ್ಕೆ 8 ಮಾಡಲ್ ಸಿಂಗಲ್ ಓನರ್ ವ್ಯಾಗನರ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಯಾರಿಗಾದ್ರೂ ಒಂದು ಕಡಿಮೆ ಬಜೆಟ್ ಅಲ್ಲಿ ಅಥವಾ ಈಗ ಏನಾದ್ರು ಗಾಡಿ ಕಲಿತಾ ಇದ್ದೀನಿ ಅನ್ನೋರಿಗೆ ಒಂದು ಬೆಸ್ಟ್ ಚಾಯ್ಸ್ ಆಗ್ಬೋದು. ಒಳ್ಳೆ ಮೈಲೇಜ್ ಗಾಡಿ, ಹಾಗೆ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಗಾಡಿ ಅಂತ ಹೇಳ್ಬೋದು. ಸೊ ಬರೀ 1.5 ಲಕ್ಷಕ್ಕೆ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋದಲ್ಲಿ ನಂಬರ್ ಇರುತ್ತೆ. ಸರ್ ಫೋರ್ಡ್ ಫಿಗೋ. ಸರ್ ಫೋರ್ಡ್ ಫಿಗೋ ಟೈಟಾನಿಯಂ ಟಾಪ್ ಎಂಡ್ ಮಾಡಲ್ ಇದು. ಓಕೆ, ಕಂಪನಿ ಇದೆ, ಶೋರೂಮ್ ಮ್ಯಾಗು ಎಲ್ಲ ಇದೆ. ಡೀಸೆಲ್ ವೇರಿಯಂಟ್ 2012 ಮಾಡಲ್. ಓಕೆ, ಬರೀ 1,90,000 ಸರ್ 1.90ಕ್ಕೆ? 1.90ಕ್ಕೆ ಡೀಸೆಲ್ ಗಾಡಿ ಟಾಪ್ ಎಂಡ್ ಮಾಡಲ್ಲ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಫುಲ್ಲಿ ಟಾಪ್ ಎಂಡ್ ಮಾಡಲ್ಲ ನಿಮಗೆ ಫೋರ್ಡ್ ಫಿಗೋ ಜಸ್ಟ್ 1,90,000 ರೂಪಾಯಿಗೆ ಆಗ್ತಾ ಇದೆ. 12 ಮಾಡಲು ನೋಡಿ. ಇನ್ನೂ ಒಂದು ಗಾಡಿ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಇದೆ. ಅದು ಟೈಟಾನಿಯಂ. ಇದು ಮಾಮೂಲಿ ಫೋರ್ಡ್ ಫಿಗೋ ಟಾಪ್ ಎಂಡ್ ಮಾಡಲು, ಬಟನ್ ಸ್ಟಾರ್ಟ್, ಡೀಸೆಲ್ ವೇರಿಯಂಟ್. ಓಕೆ, ಇದು ಅಷ್ಟೇ ಡೀಸೆಲ್ ವೇರಿಯಂಟ್ 1.5 ಲಕ್ಷಕ್ಕೆ ಮಾಡಲ್ ಸರ್. ಇದು 12 ಮಾಡಲ್. ಇದು 12 ಮಾಡಲು. ಓಕೆ ಸ್ನೇಹಿತರೆ, 1.5 ಲಕ್ಷ, 1,90,000. ಸೊ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೊಳ್ಳಿ. ಎರಡು ಕೂಡ ಆಪ್ಷನ್ ನಿಮಗೆ ಬಿಟ್ಟಿದ್ದು. ಇದು ಬಂದು ಡಟ್ಸನ್ ಗೋ 2015 ಮಾಡಲ್. ಓಕೆ, 2015 ಮಾಡಲು ಡಟ್ಸನ್ ಗೋ. ಇದು ಅಷ್ಟೇ ಬರೀ 1.5 ಲಕ್ಷ. 15 ಮಾಡಲು 1.5 ಲಕ್ಷ ಡಸ್ಟನ್ ಗೋ ಸ್ನೇಹಿತರೆ. ಇದು ಕೂಡ ನಿಮ್ಗೆ ಒಂದು 5 ಸೀಟರ್ ವೆಹಿಕಲ್ ಆಗ್ಬೋದು. ಒಂದು ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ. ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ಇಂಜಿನ್ ಅಲ್ವಾ ಸರ್? ಪೆಟ್ರೋಲ್, ಹೌದು. ಓಕೆ, ಪೆಟ್ರೋಲ್ ಇಂಜಿನ್. ನೋಡಿ, ನಿಮ್ಗೆ ಯಾವ ಗಾಡಿ ಬೇಕು ಬನ್ನಿ. 5,000 10,000 ಹೆಚ್ಚು ಕಮ್ಮಿ ಆಗುತ್ತೆ. ಜಾಸ್ತಿ ಬಾರ್ಗಿನ್ ಮಾಡಬೇಡಿ, ಕೊಡೋದೇ ಕಡಿಮೆ ಪ್ರೈಸ್. ಓಕೆ ನೋಡಿ, ಇನ್ನು ಡೀಸೆಲ್ ಗಾಡಿ ಬೇಕು ಅಂದ್ರೆ ನಮ್ಮ ಹತ್ರ ಸಡನ್ ಹ್ಯಾಶ್ ಬ್ಯಾಕ್ ಗಾಡಿ ಎಲ್ಲ ಇದೆ. ಓಕೆ ನೋಡಿ, ಇದು ರೆನಾಲ್ಟ್ ಫ್ಲೂಲೆನ್ಸ್ 2012 ಮಾಡಲು ಬರೀ 1,95,000 ರೂಪಾಯಿ ಟಾಪ್ ಎಂಡ್ ಮಾಡಲು. ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಮಾಡಲು ರೆನಾಲ್ಟ್ ಫ್ಲೂಲೆನ್ಸ್ 1,95,000 ಸ್ಮಾಲ್ ನೆಗೋಷಿಯಬಲ್. ಓಕೆ, ನಿಮ್ಗೆ ಇನ್ನೊಂದು ಬೇಕಂದ್ರೆ ವೋಲ್ಸ್ ವ್ಯಾಗನ್ ವೆಂಟೋ. ಇದು ಅಷ್ಟೇ 1,95,000 2012 ಮಾಡಲ್. ಇದನ್ನು ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ ಇದ್ರಲ್ಲೂ. ಡೀಸೆಲ್ ವೇರಿಯಂಟ್ ಸ್ನೇಹಿತರೆ, ನೋಡ್ತಾ ಇರೋದು 12 ಮಾಡಲು 1,95,000. 1,00,000 ಸರ್. 5,000 ಹೆಚ್ಚು ಕಮ್ಮಿ ಮಾಡೋಣ. 1,90,000 ರೂಪಾಯಿಗೆ ವೆಂಟೋ ಸಿಗ್ತಾ ಇದೆ ಸ್ನೇಹಿತರೆ. ಪೋಲೋ ಅಲ್ಲ, ವೋಲ್ಸ್ ವ್ಯಾಗನ್ ವೆಂಟೋ ಸಿಗ್ತಾ ಇದೆ. ನೋಡಿ, 7 ಇಯರ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸರ್ ಇದು ರಿಡ್ಜೋ 2016 ಮಾಡಲು ಬರೀ 2,90,000. 16 ಮಾಡಲು 2.90. ಡೀಸೆಲ್ ಗಾಡಿ, ಸೆಕೆಂಡ್ ಓನರ್. ಓಕೆ, ನಿಮಗೆ ಲೋನ್ ಬೇಕಂದ್ರೆ 2.5 ಲಕ್ಷ ಲೋನ್ ಆಗ್ಬಿಡುತ್ತೆ. ನಿಮ್ಗೆ ಇನ್ನ ಕಡಿಮೆ ಬೇಕು ಅಂದ್ರೆ ಡೀಸೆಲ್ ಗಾಡಿ 2010 ಮಾಡಲು ಬರೀ 1,95,000. i20 ಅಲ್ಲ ಸರ್? i20. i20 ಆಸ್ತಾ ಟಾಪ್ ಎಂಡ್, ಬ್ರಾಂಡ್ ನ್ಯೂ ಟೈರ್, ಮ್ಯಾಗ್ವಿಲ್ ಎಲ್ಲ ಇದೆ. ಓಕೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಇದರಲ್ಲಿ, ಲೆದರ್ ಸೀಟ್ಸ್ ಇದೆ. ಬರೀ 1,95,000. 1,90,000 ರೂಪಾಯಿಗೆ i20 ಗಾಡಿ ಸಿಗ್ತಾ ಇದೆ. ನೋಡಿ, ಇನ್ನೊಂದು ಡೀಸೆಲ್ ಗಾಡಿ. ಇದನ್ನು 2014 ಮಾಡಲು ಫೋರ್ಡ್ ಫಿಗೋ. ಓಕೆ, ಬರೀ 1,90,000. 14 ಮಾಡಲು 1.90. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಲೋನ್ ಬೇಕಂದ್ರೆ ಲೋನು ಆಗುತ್ತೆ ನಿಮ್ಗೆ. ಲೋನು ಕೂಡ ಆಗುತ್ತೆ. ಫೋರ್ಡ್ ಫಿಗೋಗಳು ನಾನು ಟೋಟಲ್ 3 ಗಾಡಿ ತೋರಿಸಿದ್ದೀನಿ. ಎಲ್ಲಾನು ಕೂಡ ಕಡಿಮೆ ಬಜೆಟ್ ಇದೆ. ಡೀಸೆಲ್ ಗಾಡಿನೇ, ಎಲ್ಲ ಡೀಸೆಲ್ ವೆಹಿಕಲ್. ಎಲ್ಲಾನು 2 ಲಕ್ಷದ ಒಳಗಡೆ ಇದೆ. ಇದು ಕೂಡ ನಿಮ್ಗೆ 1.90 ಆಗುತ್ತೆ. ಮಾಡಲ್ ಸರ್ ಗಾಡಿದು 2014 ಮಾಡಲ್. ಓಕೆ, 14 ಮಾಡಲಿದೆ, 12 ಮಾಡಲಿದೆ, 16 ಇದೆ, 10 ಇದೆ. ಅವ್ರಿಗೆ ಯಾವ್ದು ಬೇಕು ಎಲ್ಲ ಡೀಸೆಲ್ ಗಾಡಿಗಳು ಬರೀ 2 ಲಕ್ಷದ ಒಳಗಡೆನೆ. ಓಕೆ ಸರ್. ಸರ್ ಒಂದು 7 ಸೀಟರ್ ಅಲ್ಲಿ ಮಾರುತಿ ಸುಜುಕಿ ಎರಿಟಿಗಾ ಡೀಟೇಲ್ಸ್ ಕೊಟ್ಬಿಡಿ ಸರ್. ಎರಿಟಿಗಾ 2015 ಮಾಡಲು VDI ಡೀಸೆಲ್ ವೇರಿಯಂಟ್, ಬ್ರಾಂಡ್ ನ್ಯೂ ಟೈರ್ ಇದೆ 4. ನಿಮ್ಗೆ ಫ್ರೆಶ್ ಇನ್ಶೂರೆನ್ಸ್, FC 2030 ಇದೆ. ಓಕೆ, ಪ್ರೈಸ್ ಬರೀ 4.5 ಲಕ್ಷ ಸರ್. ಇದು ಬರೀ 4.5 ಲಕ್ಷ. ಬರೀ 4.5 ಲಕ್ಷಕ್ಕೆ 2015 ಮಾಡಲು. ಓಕೆ ಸರ್. ನೋಡಿ, i10 2013 ಮಾಡಲು ಆಟೋಮೆಟಿಕ್ ಸ್ಪೋರ್ಟ್ಸ್ ವೇರಿಯಂಟ್. ನಿಮಗೆ ಲೋನ್ ಬೇಕಂದ್ರೆ 2.5 ಲಕ್ಷ ಲೋನ್ ಆಗುತ್ತೆ. ಬರೀ 2,60,000 ರೂಪಾಯಿ. ಯಾವ ಗಾಡಿ ಬೇಕು ನೀವು ನೋಡಬಹುದು. ಸ್ಮಾಲ್ ನೆಗೋಷಿಯಬಲ್, 5-10,000 ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ನೋಡಿ, ಇನ್ನೊಂದು 2020 ಮಾಡಲು ಸೆಲೋರಿಯೋ ಇದೆ. ಇದು ಅಷ್ಟೇ 3,90,000 ರೂಪಾಯಿ. ನಿಮಗೆ ಲೋನ್ ಬೇಕಂದ್ರೆ ಫುಲ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಲೋನ್ ಬೇಕಂದ್ರೆ 3.5 ಲಕ್ಷ ಬೇಕಾ ಲೋನ್ ಆಗುತ್ತೆ. ಓಕೆ, ಮಾಡಲ್ ಯಾವ್ದು ಸರ್ ಗಾಡಿ? 2020 ಮಾಡಲು VXi ಆಪ್ಷನಲ್. ಓಕೆ, 3,90,000. 3,90,000 ರೂಪಾಯಿಗೆ 2020 ಮಾಡಲ್. ಓಕೆ, ಬನ್ನಿ ಸರ್. ಹಾಗೆ ಒಂದು i20 ಸರ್. i20 2012 ಮಾಡಲು ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್, ಆಫ್ಟರ್ ಶೋರೂಮ್ ಎಲ್ಲ ಮ್ಯಾಗ್ ಎಲ್ಲ ಇದೆ. ಇದರಲ್ಲಿ ಲೆದರ್ ಸೀಟ್ಸ್ ಎಲ್ಲ ಇದೆ. ಬರೀ 2.5 ಲಕ್ಷ ರೂಪಾಯಿ ಸರ್. 2012 ಮಾಡಲು ಸಿಂಗಲ್ ಓನರ್. ಓಕೆ, 2.5 ಲಕ್ಷ. ಸರ್ ಒಂದು ಟೊಯೋಟಾ ಇನೋವಾ ಸರ್, ವೈಟ್ ಬೋರ್ಡ್ ಅಲ್ಲಿ. ಸರ್ ಇನೋವಾ 2015 ಮಾಡಲು ನಿಮಗೆ ಗಾಡಿಯಲ್ಲಿ 4 ಬ್ರಾಂಡ್ ನ್ಯೂ ಟೈರ್, ಲೆದರ್ ಸೀಟ್ಸ್ ಎಲ್ಲ ಇದೆ. 8 ಸೀಟರ್ ವೆಹಿಕಲ್. ಬರೀ 6,90,000 ಸರ್. 6.90ಕ್ಕೆ? ಹೌದು, 15 ಮಾಡಲ್. ಓಕೆ ಸರ್. ಸರ್ ಹಾಗೆ ಒಂದು ಲಾಡ್ಜಿ ಸರ್, ರೆನಾಲ್ಟ್ ಲಾಡ್ಜಿ 2017 ಮಾಡಲು 4.5 ಲಕ್ಷ ರೂಪಾಯಿ. ನಿಮಗೆ 8 ಸೀಟರ್ ವೆಹಿಕಲ್, ಸಿಂಗಲ್ ಓನರ್. ಓಕೆ, 4.5 ಲಕ್ಷ ಆಗುತ್ತೆ. 17 ಮಾಡಲ್. ಡೀಸೆಲ್. ಓಕೆ, ನಿಮ್ಗೆ ಇನ್ನೊಂದು 2016 ಮಾಡಲ್ ಇದೆ, 3,90,000. ಇದಕ್ಕೂ ಅಷ್ಟೇ 2.5-3 ಲಕ್ಷ ಲೋನ್ ಆಗುತ್ತೆ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ,
3,90,000. 3,90,000. ಓಕೆ. ನೋಡಿ ಇನ್ನೊಂದು ಆಡಿ ಇದೆ 2018 ಮಾಡಲ್ ಸಿಂಗಲ್ ಓನರ್ ಆಡಿ Q3. ಇದರಲ್ಲಿ 4 ಬ್ರಾಂಡ್ ನ್ಯೂ ಟೈರ್ ಇದೆ, ಸನ್ ರೂಫ್ ಇದೆ, ಡೀಸೆಲ್ ಗಾಡಿ. ಓಕೆ. ನೀವು ಸಿಂಗಲ್ ಓನರ್ ಡೀಸೆಲ್ ಗಾಡಿ ಆಡಿ Q3 ಹುಡುಕ್ತಾ ಇರೋರಿಗೆ 15 ಲಕ್ಷ ರೂಪಾಯಿಗೆ ಆಗುತ್ತೆ ಸರ್. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಆಗುತ್ತೆ. 15 ಲಕ್ಷ ಕೋಟಿಂಗ್ ಪ್ರೈಸ್. ಸ್ಕಾರ್ಪಿಯೋ ಇನ್ನ 8 ಸೀಟರ್ ಸ್ಕಾರ್ಪಿಯೋ ಬೇಕು ಅನ್ನೋರಿಗೆ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ 1,90,000 ಕೋಟಿಂಗು, ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1,90,000 ಸ್ವಲ್ಪ ಕಡಿಮೆ ಆಗುತ್ತೆ. ಹೌದು. 16 ಮಾಡಲು ಸ್ನೇಹಿತರೆ ಯಾರಾದ್ರೂ ಸ್ಕಾರ್ಪಿಯೋ 2006 ಮಾಡಲ್ ಸೆಕೆಂಡ್ ಓನರ್ 2030 FC ರನ್ನಿಂಗ್ ಇದೆ. ಓಕೆ. ನಿಮ್ಗೆ ಇನ್ನ ಕಡಿಮೆ ರೇಟಲ್ಲಿ ಡೀಸೆಲ್ ಗಾಡಿ ಹುಡುಕ್ತಾ ಇರೋರಿಗೆ ಡಸ್ಟರ್ ಇದೆ 2 2014 ಮಾಡಲು 3,90,000. ನಿಮಗೆ ಲೋನ್ ಬೇಕಂದ್ರೆ 3 ಲಕ್ಷ 3.5 ಲಕ್ಷ ಲೋನು ಆಗ್ಬಿಡುತ್ತೆ. ಓಕೆ. ಸ್ನೇಹಿತರೆ ನೋಡಿ ರೆನಾಲ್ಟ್ ಡಸ್ಟರ್ ಟೋಟಲ್ ಆಗಿ ಎರಡು ಗಾಡಿ ಇದೆಯಾ ಸರ್? ಹೌದು, 2 ಗಾಡಿ ಇದೆ. 2 ಇದೆ. ನೋಡಿ ಯಾವುದು ಆಯ್ಕೆ ನಿಮ್ಮದು. ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಕ್ವಿಡ್ ಸರ್, ಕ್ವಿಡ್ 5 ಗಾಡಿ ಇದೆ. ನೋಡಿ ಇದು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ, 3 ಲಕ್ಷ ಇರೋದು, 2.5 ಲಕ್ಷ ಫೈನಲ್ ಆಗುತ್ತೆ. ನಿಮಗೆ ಲೋನ್ ಬೇಕಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಇಲ್ಲ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗುತ್ತೆ. ಇಲ್ಲ ಅಂದ್ರೆ 50,000 ಡೌನ್ ಪೇಮೆಂಟ್ ಮಾಡಿದ್ರು ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀವಿ. ಓಕೆ. ನಿಮಗೆ 2.5 ಲಕ್ಷ ರೂಪಾಯಿ ಫೈನಲ್ ಆಗುತ್ತೆ. 2.5 ಲಕ್ಷ. ಓಕೆ. ನಿಮಗೆ ಆಟೋಮೆಟಿಕ್ ಬೇಕಂದ್ರೆ 2019 ಮಾಡಲು ಸಿಂಗಲ್ ಓನರ್ ಗಾಡಿ ಆಟೋಮೆಟಿಕ್ ಕ್ವಿಡ್ ಕ್ಲೈಂಬರ್ 2,90,000 ರೂಪಾಯಿ. 2,90,000ಕ್ಕೆ ಆಟೋಮೆಟಿಕ್ 19 ಮಾಡಲು ಕ್ಲೈಂಬರ್. ಓಕೆ ಸ್ನೇಹಿತರೆ ನೋಡಿ, ಆಟೋಮೆಟಿಕ್ ಬೇಕು ಅಂತಂದ್ರೆ ಕ್ವಿಡ್ ಅಲ್ಲಿ ಆ ಗಾಡಿನೂ ಇದೆ. ಹಾಗೆ ಒಂದು ಮ್ಯಾನ್ಯುವಲ್ ಇದೆ, ಒಂದು ಆಟೋಮೆಟಿಕ್. ಸರ್ ಅದು ಮ್ಯಾನ್ಯುವಲ್? ಇದು ಮ್ಯಾನ್ಯುವಲ್ 2016 ಮಾಡಲು 2,30,000 ರೂಪಾಯಿ ಮ್ಯಾನ್ಯುವಲ್ ಗಾಡಿ. ಓಕೆ ಸ್ನೇಹಿತರೆ ನೋಡ್ತಾ ಇರೋದು ಟೋಟಲ್ ಆಗಿ 3 ಗಾಡಿ ನಿಮಗೆ ಕ್ವಿಡ್ ತೋರಿಸಿದ್ದೀನಿ. ನೋಡಿ ಇನ್ನೊಂದು 2023 ಮಾಡಲು. ಓಕೆ. 23 ಮಾಡಲು ಸಿಂಗಲ್ ಓನರ್. ಇದು ಅಷ್ಟೇ ಎಲ್ಲ ಲೆದರ್ ಸೀಟು, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಓಕೆ. 23 ಸಿಂಗಲ್ ಓನರ್ ಗಾಡಿ, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಲೋನ್ ಬೇಕಂದ್ರೆ 3 ರಿಂದ 3.5 ಲಕ್ಷ ಲೋನ್ ಆಗುತ್ತೆ. 3,75,000 ರೂಪಾಯಿ ಆಗುತ್ತೆ. 3.75ಕ್ಕೆ 23 ಸಿಂಗಲ್ ಓನರ್ ಕ್ವಿಡ್. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು 4 ಕ್ವಿಡ್ ತೋರಿಸಿದ್ದೀನಿ. ಎಲ್ಲಾನು ಕೂಡ ಡಿಫ್ರೆಂಟ್ ಅಲ್ಲಿ ಇದೆ, ಪ್ರೈಸ್ನು ಕೂಡ ಡಿಫ್ರೆನ್ಸ್ ಅಲ್ಲಿ ಇದೆ. ಹಾಗೆ ಮಾಡಲ್ ಅಲ್ಲಿ ಎಲ್ಲಾ ತರ ಮಾಡಲ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಆಟೋಮೆಟಿಕ್ ಮ್ಯಾನ್ಯುವಲ್ ಎಲ್ಲಾನು ಸಿಗ್ತಾ ಇದೆ. ಸೊ ನಂಬರ್ ಇರುತ್ತೆ 7 years ಕಾರ್ಲಿಂಗ್ಸ್ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಸರ್ ಹಾಗೆ ನೋಡಿ ಇನ್ನೊಂದು i20 2012 ಮಾಡಲು ಡಿಸೆಂಬರ್. ಓಕೆ. ಜಸ್ಟ್ 1 ವೀಕ್ ಕಡಿಮೆ ಅಷ್ಟೇನೆ. ಇದು 13 ಗೆ. ಇದರಲ್ಲಿ ಬ್ರಾಂಡ್ ನ್ಯೂ ಟೈರ್, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟು ಎಲ್ಲ ಇದೆ. ಇದು ಅಷ್ಟೇ ಬರೀ 2.5 ಲಕ್ಷ ರೂಪಾಯಿ. 2.5 ಲಕ್ಷಕ್ಕೆ i20 ಮ್ಯಾಗ್ನಾ. ಓಕೆ. ನೋಡಿ ಆಟೋಮೆಟಿಕ್ ಇನ್ನೊಂದು i10 2010 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 2 ಲಕ್ಷ ರೂಪಾಯಿ. 2 ಲಕ್ಷಕ್ಕೆ 10 ಮಾಡಲ್ ಸಿಂಗಲ್ ಓನರ್ i10. ಆಟೋಮೆಟಿಕ್, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಇದೆ ಇದ್ರಲ್ಲೂ. ಓಕೆ. ಸರ್ ಹಾಗೆ ಒಂದು ಬ್ಲಾಕ್ ಕಲರ್ ಅಲ್ಲಿ i10 ಸಿಗ್ತಾ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ i10 ಮ್ಯಾಗ್ನಾ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಎಲ್ಲ ಇದೆ ಇದರಲ್ಲಿ. ನೀವು ವೆಲ್ ಮೇಂಟೈನ್ ಗುಡ್ ಕಂಡೀಷನ್ ಗಾಡಿ. ಓಕೆ. ಬರೀ 1,60,000 ರೂಪಾಯಿಗೆ 2011 ಮಾಡಲ್. ಓಕೆ ಸರ್, 1,60,000ಕ್ಕೆ. ಹೌದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಯಾರಿಗಾದ್ರೂ ಒಂದು ವೈಟ್ ಬೋರ್ಡ್ ಅಲ್ಲಿ ಗಾಡಿ ಬೇಕು ಅಂತಂದ್ರೆ, ಅದರಲ್ಲೂ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಗಾಡಿ ಬೇಕು ಅಂತಂದ್ರೆ 7 yearsಗೆ ಒಂದ್ಸರಿ ನೀವು ಭೇಟಿ ಕೊಡಬೇಕಾಗುತ್ತೆ. ಸೊ ಇದು ಲೊಕೇಶನ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ. ಸೊ ಬೆಂಗಳೂರು ಪೀಣ್ಯ ಸೆಕೆಂಡ್ ಸ್ಟೇಜ್ GKW ಲೇಔಟ್ ಹತ್ರ ಈ ಲೊಕೇಶನ್ ಬರುತ್ತೆ. ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂತಂದ್ರೂ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಲೋನ್ ಆಪ್ಷನ್ ಕೂಡ ಸಿಗುತ್ತೆ, ಲೋನ್ ಕಂಟಿನ್ಯೂ ಕೂಡ ಸಿಗುತ್ತೆ. ಸೊ ಎಲ್ಲ ತರ ಆಪ್ಷನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಏನೇ ಡೌಟ್ ಇದ್ರೂ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಗಾಡಿನ ನೀವು ಕೂಡ ತಗೋಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ವೆಲ್ಕಮ್. ಓಕೆ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ.